ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 34 ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಒಂದು ವಿಷಯವನ್ನು ಸಚಿವರ ಗಮನಕ್ಕೆ ತರಬೇಕೇನೆ. ದಿನಾಂಕ 17/8/2024 ಉಡುಪಿ ಜಿಲ್ಲೆಯ 52 ಅಂಗನವಾಡಿಗಳಿಗೆ ಕಾರ್ಯಕರ್ತರಿಗೆ ಒಂದು ನೌಕರಿಗೆ ಪ್ರಕಟಣೆಯನ್ನು ಹೊರಡಿಸ್ತಾರೆ. ಅದರಲ್ಲಿ 6/2/2025 ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ಅದರಲ್ಲಿ 51 ಜನರಿಗೆ ಆಯ್ಕೆ ಮಾಡಿ ಅವರಿಗೆ 52 ಜನರನ್ನು ಆಯ್ಕೆ ಮಾಡ್ತಾರೆ. ಮೆರಿಟ್ ಆಧಾರದಲ್ಲಿ ಆಯ್ಕೆ ಮಾಡ್ತಾರೆ. 51 ಜನರಿಗೆ 1/3/2025 51 ಜನರಿಗೆ ಕೊಡ್ತಾರೆ. ಒಬ್ಬರಿಗೆ ಮಾತ್ರ ಅವರ ಆಯ್ಕೆಯನ್ನು ತಡೆ ಹಿಡಿದಿದ್ದಾರೆ. ಕಾರಣ ಏನಂತ ಹೇಳಿದರೆ, ಈ ರಟ್ಟಾಡಿ ಕುಂದಾಪುರ ತಾಲೂಕಿನ ರಟ್ಟಾಡಿ 1 ಆ ಜಾಗಕ್ಕೆ ಆ ಸ್ಥಳಕ್ಕೆ ಬೇರೆ ಒಬ್ಬರು ಹತ್ತಿರದ ಒಂದು ಅಂಗನವಾಡಿಯವರು ಟ್ರಾನ್ಸ್ಫರ್ ಕೇಳಿದ್ದಾರೆ. ಆದರೆ ಸರ್ಕಾರದ ಮಾನದಂಡದ ಪ್ರಕಾರ 3 ಕಿಲೋಮೀಟರ್ ವ್ಯಾಪ್ತಿ ಇರುವುದರಿಂದ ಅವರಿಗೆ ಅವಕಾಶ ಇರಲಿಲ್ಲ. ಸರ್ಕಾರ ತಮ್ಮ ಸಚಿವರ ಇಲಾಖೆ ಅದನ್ನು 3 ರಿಂದ 5 ಕಿಲೋಮೀಟರ್ ಅಂತೇಳಿ ಮಾಡ್ತೇವಂತೇಳುವ ಒಂದು ಶಿಫಾರಸಿನೊಂದಿಗೆ ಈ ಆಯ್ಕೆಯನ್ನು ತಡೆಹಿಡಿದಿದ್ದಾರೆ ಅವರು. ಆದರೆ 3 ತಿಂಗಳು ಮೆರಿಟ್ ಆಧಾರದಲ್ಲಿ ಏನು ಆಯ್ಕೆಯಾದ ಒಂದು ಅಭ್ಯರ್ಥಿಗೆ ಅಲ್ಲಿ ಕೊಡದೆ ಅವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ನಂತರ ಆ ಜಾಗಕ್ಕೆ ಏನು ಟ್ರಾನ್ಸ್ಫರ್ ಕೇಳಿದ್ದಾರೆ ಸರ್ಕಾರದಿಂದ ಮಾನದಂಡವನ್ನು ಬದಲಾಯಿಸಿ 5 ಕಿಲೋಮೀಟರ್ವರೆಗೆ ಮಾಡಿದ್ದಾರೆ. ಅದೇ ಜಾಗಕ್ಕೆ ಯಾರು ಟ್ರಾನ್ಸ್ಫರ್ ಕೇಳಿದ್ದಾರೆ ಅವರಿಗೆ ಕೊಟ್ಟು ಇವರನ್ನು ಒಂದು ದಿನ ಆಯ್ಕೆಯಾದ ಅಭ್ಯರ್ಥಿಗೆ ಅಲ್ಲೇ ಕೊಟ್ಟು ಅವರನ್ನು ನಿಯೋಜನೆ ಮೇಲೆ ಬೇರೆ ಕಡೆಗೆ ಮಾಡಿದ್ದಾರೆ. ಇದು ನಿಜವಾಗಿ ಅನ್ಯಾಯ. ಹುಡುಗಿಗೆ ಮಾಡಿದ ಒಂದು ಅನ್ಯಾಯ. ಆ ಹೆಣ್ಮಗಳಿಗೆ 3 ತಿಂಗಳು ಅವರನ್ನು ಕಾಯಿಸಿ ಅವಳಿಗೆ ಮೆರಿಟ್ ಇದ್ದರೂ ಅಂಗನವಾಡಿಯಲ್ಲಿ ಮಾನದಂಡವನ್ನು ಬದಲಾವಣೆ ಮಾಡಿ 3 ತಿಂಗಳು ಕಾಯಿಸಿದ್ದು ಸಚಿವರ ಗಮನಕ್ಕೆ ಬಂದಿದೆ ಅಂತೇಳಿ ನಾನು ಅವರನ್ನು ಕೇಳಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಏನು ಸದಸ್ಯರಾದಂಥ ಕಿರಣ್ ಕೊಟ್ಗಿ ಅವರು ಒಂದು ವಿದ್ಯಾ ಅನ್ನುವಂಥ ಒಂದು ಏನು ಗೌರವ ಧನವನ್ನು ತೆಗೆದುಕೊಂಡು ಮೆರಿಟ್ ಮೇಲೆ ಇದನ್ನು ಮಾಡ್ತಾ ಇದ್ದಾರೆ. ನಾವು ಅಂಗನವಾಡಿ ಕಾರ್ಯಕರ್ತರನ್ನ ಏನು ಸೆಲೆಕ್ಟ್ ಮಾಡ್ತೀವಿ, ಅದರಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ನನ್ನ ಗಮನಕ್ಕೆ, ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಮಾನ್ಯ ಸದಸ್ಯರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದು ಆಯ್ಕೆ ಸಮಿತಿ ಜಿಲ್ಲಾ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಇರುತ್ತೆ ಮತ್ತು ಎಲ್ಲ ಮಾನದಂಡಗಳನ್ನು ಇದರಲ್ಲಿ ನಾವು ನೋಡಿಕೊಂಡೇ ನಾವು ಅವರನ್ನು ಸೆಲೆಕ್ಟ್ ಮಾಡಿರ್ತೀವಿ. ಅದರಲ್ಲಿ ಯಾವುದೇ ರೀತಿಯಾದಂಥ ಮಂತ್ರಿಗಳ ಹಸ್ತಕ್ಷೇಪ ಆಗಲಿ ಅಥವಾ ಇನ್ಫ್ಲುಯೆನ್ಸ್ ಆಗಲಿ, ಇನ್ನೋರ್ವ ಯಾರದೇ ಇನ್ಫ್ಲುಯೆನ್ಸ್ ಆಗಲಿ, ಹಸ್ತಕ್ಷೇಪ ಆಗಲಿ ಅದರಲ್ಲಿ ಇರೋದಿಲ್ಲ. ಈಗ 52 ಜನರನ್ನು ಕಾಲ್ಫಾರ್ಮ್ ಮಾಡಿ 51 ಜನರಿಗೆ ನಾವು ಅವರ ಇದಕ್ಕೆ ನಾವು ಪೋಸ್ಟ್ಗೆ ಅವ್ರನ್ನ ತಗೊಂಡ್ವಿ. ಒಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಸ್ಪೆಸಿಫಿಕ್ ಆಗಿ ವಿದ್ಯಾ ಗೋವಿಂದ್ ಪೂಜಾರಿ ಅವರ ಬಗ್ಗೆ ತಾವು ಸದನದ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ. ಆದರೆ ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸ್ಥಾನ ಪಲ್ಲಟವನ್ನು ಅವರ ಏನು ಕಂಪ್ಲೀಟ್ ಆಗಿ ಅವರು ಏನು ಕೆಲಸ ಮಾಡ್ತಾರೆ ಅದರಲ್ಲಿ 2 ಸಾರಿ ಮಾಡುವಂಥ ಅವಕಾಶ ಇಲ್ಲಿಯವರೆಗೆ ಇತ್ತು. ಈಗ ಅದನ್ನು ಒಂದು ಸ್ವಲ್ಪ ನಾವು ತಿದ್ದುಪಡಿಯ ಮುಖಾಂತರ ಅದನ್ನು 3 ಬಾರಿ ಮಾಡಬಹುದು ಅಥವಾ 3ನೇ ಬಾರಿ ಮಾಡಬೇಕಾ ಸ್ಥಾನ ಪಲ್ಲಟ ಮಾಡುವಂಥ ಸಂದರ್ಭದಲ್ಲಿ ಅನೇಕ ನಾವು ಕೆಲವೊಂದು ಇದನ್ನು ಹಾಕಿದ್ದೀವಿ ಅವ್ರಿಗೆ. ಅಂದರೆ ಯಾವ್ಯಾವ ಕಾರಣಕ್ಕೆ ಅವ್ರನ್ನ 3ನೇ ಸಾರಿ ಮಾಡಬಹುದು ಅನ್ನೋ ಒಂದು ನಿಯಮವನ್ನು ಹಾಕಿದ್ದೀವಿ. ಅದರಲ್ಲಿ ಅವ್ರಿಗೇನಾದರೂ ಸೀರಿಯಸ್ ಆಗಿ ಇಲ್ನೆಸ್ ಇದ್ದರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ತಮಗೆ ಏನು ಇದು ಸ್ಪೆಸಿಫಿಕ್ ಆಗಿ ವಿದ್ಯಾ ಗೋವಿಂದ್ ಪೂಜಾರಿ ಅವರಿಗೆ ಏನು ತೊಂದರೆ ಆಗಿತ್ತು, ಇದನ್ನು ನಾವು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬೋರ್ಡ್ಗೆ ಹಚ್ತೀವಿ. ಇಂಥವ್ರು ಆಗಿದ್ದಾರೆ, ಯಾರ್ದಾದ್ರೂ ಆಕ್ಷೇಪಣೆಗಳಿದ್ರೆ ಕೊಡಿ ಅಂತ ಹಚ್ಚಿದಾಗ ಆಕ್ಷೇಪಣೆ ಬಂದ ಕಾರಣಕ್ಕೆ ಅವರು ಒಬ್ಬರದನ್ನು ನಾವು ತಡೆ ಹಿಡಿದಿದ್ವಿ. ಆದರೆ ಈಗ ಮಾನ್ಯ ಅಧ್ಯಕ್ಷರೇ, ಈಗ ನಾವು ವಿದ್ಯಾ ಪೂಜಾರಿ ಅವ್ರಿಗೂ ಕೂಡ ನಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಅವ್ರನ್ನೂ ಕೂಡ ಸೇರಿಸ್ಕೊಂಡಿದ್ದೀವಿ ಮತ್ತು ಇದರಲ್ಲಿ ಯಾವುದೇ ರೀತಿ ಯಾರಿಗೂ ಕೂಡ ಅನ್ಯಾಯ ಆಗಬೇಕು ಅಂತ ನಮ್ಮದಾಗ್ಲಿ, ನಮ್ಮ ಇಲಾಖೆದಾಗ್ಲಿ, ನಮ್ಮ ಸರ್ಕಾರದಾಗ್ಲಿ ಇದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ. ಎಲ್ಲರಿಗೂ ನ್ಯಾಯ ದೊರಕಿಸಿಕೊಡುವಲ್ಲೇನೆ ನಾವು ಕೆಲಸ ಮಾಡ್ತೀವಿ.
ಈಗ ಆ ವಿದ್ಯಾ ಅನ್ನೋರು ಕೂಡ ಅದೇ ಊರಲ್ಲಿ ಬೇರೆ ಅಂಗನವಾಡಿಯಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರೇ, ನೇಮಕಾತಿಯಾದ ಮರುದಿನವೇ ನಿಯೋಜನೆ ಮೇಲೆ ಮಾಡಲಿಕ್ಕೆ ಅವಕಾಶ ಉಂಟಾ ಕೇಳಿ. ಇನ್ನೊಮ್ಮೆ ಹೇಳಿ. ನೇಮಕಾತಿ ಕೊಟ್ಟ ಮರುದಿನವೇ ಒಂದು ದಿನ ಕೆಲಸ ಮಾಡಿ ಆ ಅಂಗನವಾಡಿಯಲ್ಲಿ ಮರುದಿನ ನಿಯೋಜನೆ ಮಾಡಬಹುದಾ ಬೇರೆ ಕಡೆಗೆ? ಮಾಡಬಹುದು. ಅದನ್ನ ಸ್ಥಳೀಯ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ. ಅದು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತೀನಿ. ತಾವು ಮಧ್ಯಾಹ್ನ ಬಂದು ನನಗೆ ಭೇಟಿಯಾಗಿ, ನಾನು ಕೂಡ ಉಡುಪಿ ಉಸ್ತುವಾರಿನೇ, ನಮಗೆ ಯಾವಾಗಿದ್ರು ಸಿಗ್ತಾ ಇರ್ತೀನಿ, ಚರ್ಚೆ ಮಾಡೋಣ. ಒಂದು ಕ್ಲಾರಿಫಿಕೇಶನ್ ಮೇಡಮ್ ಅವರೇ, 3 ಕಿಲೋಮೀಟರ್ 5 ಕಿಲೋಮೀಟರ್ ಮಾಡಿದ್ದೀರಾ? ಮಾಡಿದ್ದಾರೆ 3 ಕಿಲೋಮೀಟರ್ ಇಂದ 5 ಕಿಲೋಮೀಟರ್ ಮಾಡಿದೀವಿ. ಆದ್ರೆ ಬಹಳಷ್ಟು ಈ ಗುಡ್ಗಾಡ್ ಪ್ರದೇಶದಲ್ಲಿ ನಾವು, ಯಾಕಂದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಮಡಿಕೇರಿ ಜಿಲ್ಲೆಗಳಲ್ಲಿ ಇದ್ರೆ ಮಾತ್ರ ನಾವು ಗುಡ್ಗಾಡ್ ಪ್ರದೇಶದಲ್ಲಿ ಇದನ್ನ ಮಾಡಿ, ಅಲ್ಲಿ ಈ ಏನು ನಾನು ಹೆಸರು ಓದ್ದೆ ಈ ಜಿಲ್ಲೆಗಳಲ್ಲಿ ಮಾತ್ರ ನಾವು ಸಡಿಲಿಸಿದ್ದೇವೆ. ಬೇರೆ ಜಿಲ್ಲೆಗಳಿಲ್ಲ. ಇಲ್ಲ. ನಾನು ಹೇಳುದು, ಒಂದೇ ದಿನದಲ್ಲಿ ಬೋರ್ಡ್ ನೇಮಕಾತಿ ಕೊಟ್ಟು ನಿಯೋಜನೆ ಮಾಡುವುದಂದರೆ ಒತ್ತಡದಲ್ಲಿ ತಾವು ಮಾಡಿಸ್ತಿದ್ದೀರಿ. ಪದೇ ಪದೇ ಯಾವ ಒತ್ತಡಕ್ಕೂ ನಾನು ಮಣಿಯೋದಿಲ್ಲ. ಅಲ್ಲ, ಇಲ್ಲಿ ಮಾಡ್ತಾರ ಪ್ರಾಕ್ಟಿಕಲ್ ಆಗಿ, ಸಹಜವಾಗಿ ಮಾಡ್ತಾರ ಕೇಳುದು ನಾನು. ಒಂದೇ ದಿನ ಆ ರೀತಿ ನೇಮಕಾತಿ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಅಧಿಕಾರಿಗಳ ಮೇಲೆ ನಾನು ಕರೆದು ಮಾತಾಡ್ತೀನಿ. ಯಾಕಂತಂದ್ರೆ ಅದನ್ನ ತಿಳ್ಕೊಳ್ಳದಲ್ಲೇ ಮಾತಾಡೋದು, ಸದನದ ಎದುರುಗಡೆ ಮಾತನಾಡೋದು ತಪ್ಪಾಗುತ್ತೆ. ತಮ್ಮನು ಕೂಡ ಕರೆಸ್ತೀನಿ, ಮಾತನಾಡ್ತೀನಿ. ಅದು ನೀವು ಕೇಳಿ, ಅದನ್ನ ಸರಿ ಮಾಡಿ ನೀವು.